ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನನ್ನ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಮಾಕ್ ಟೆಸ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಆದರೆ ಇದಕ್ಕಿಂತ ಮುಂಚೆ ಒಂದು ಮಾಕ್ ಟೆಸ್ಟ್ ಬಗ್ಗೆ ನಿಮಗೆ ಹೇಳಿದ್ದೆ. ಸೊ ಅದನ್ನು ಕೂಡ ನೀವು ಯಾವ ಥರ ಅಟೆಂಡ್ ಮಾಡಬೇಕಂತೂ ಕೂಡ ಹೇಳಿದ್ದೆ. ಸೊ ತುಂಬ ಜನ ಕೇಳ್ತಾ ಇದ್ರಿ ಇನ್ನೊಂದು ಮಾಕ್ ಟೆಸ್ಟ್ ಕೊಡಿ ಹಂಗಂತ. ಸೊ ಹಾಗಾಗಿ ಇವಾಗ ನಾನು ಇನ್ನೊಂದು ಮಾಕ್ ಟೆಸ್ಟ್ನ ಕೊಡ್ತಾ ಇದ್ದೀನಿ. ಸೊ ಇದು ಫುಲ್ ಲೆಂತ್ ಮಾಕ್ ಟೆಸ್ಟ್ ಆಗಿರುತ್ತೆ. ಮತ್ತು ಹಾಗೆಯೇ ಇಲ್ಲಿ ನೀವು ಯಾವುದಾದ್ರೂ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೋದು. ಅಂದರೆ ಇಲ್ಲಿ ಕ್ಲಿಕ್ ಮಾಡಿ ನಿಮ್ಗೆ ಯಾವುದು ಕರೆಕ್ಟ್ ಆನ್ಸರ್ ಅಂತ ಅನಿಸಿದೆ ಅದನ್ನು ಕ್ಲಿಕ್ ಮಾಡಿ ಇದನ್ನು ಪ್ರಾಕ್ಟೀಸ್ ಮಾಡ್ಕೋಬೋದು. ಸೊ ಇದು ಒಂಥರ ನಿಮಗೆ ಮೇನ್ ಎಕ್ಸಾಮ್ ಥರನೇ ಇರುತ್ತೆ. ಸೊ ಇದರಲ್ಲಿ ನಿಮಗೆ ಟೋಟಲ್ 50 ಕ್ವಶನ್ಸ್ ಇರುತ್ತೆ ಮತ್ತು 200 ಮಾರ್ಕ್ಸ್ಗೆ ಈ ಒಂದು ಟೆಸ್ಟ್ ಇರುತ್ತೆ. ಸೊ ಈ ಒಂದು ಟೆಸ್ಟ್ನ ನಾವು ನಮ್ಮ ಕೋರ್ಸ್ನ ಯಾರು ಪರ್ಚೇಸ್ ಮಾಡ್ಕೋತಾರೆ ಅವರಿಗೆ ಕೊಡ್ತಾ ಇದ್ವಿ. ಬಟ್ ಇವಾಗ ನಿಮ್ಮದು ಎಕ್ಸಾಮ್ ನಾಳೆ ಇರೋದ್ರಿಂದ ಸೊ ಈ ಒಂದು ಮಾಕ್ ಟೆಸ್ಟ್ನ ನಿಮಗೆ ಫ್ರೀಯಾಗಿ ಕೊಡ್ತಾ ಇದ್ವಿ. ಸೊ ಇದರಿಂದ ನಿಮಗೆ ಸ್ವಲ್ಪ ಆದರೂ ಹೆಲ್ಪ್ ಆಗಲಿ ಅಂತ ಇವಾಗ ಇದನ್ನು ನಿಮಗೆ ಫ್ರೀಯಾಗಿ ಕೊಡ್ತಾ ಇದ್ವಿ. ಸೊ ಇವಾಗ ಯಾರು ಬೇಕಾದರೂ ಈ ಒಂದು ಟೆಸ್ಟ್ನ ಅಟೆಂಡ್ ಮಾಡ್ಬೋದು. ಸೊ ಇದುವರೆಗೆ ನಾವು ನಿಮಗೆ ನಮ್ಮ ಕೈಯಲ್ಲಿ ಆದಷ್ಟು ಹೆಲ್ಪ್ ಮಾಡ್ತಾ ಬಂದಿದ್ವಿ. ಸೊ ಹಾಗೆಯೇ ನಾವು ಫ್ಯೂಚರ್ಲ್ಲೂ ಕೂಡ ಇದೇ ಥರ ನಿಮಗೆ ಹೆಲ್ಪ್ ಮಾಡ್ತೀವಿ. ಹಾಗಾಗಿ ನಾವು ಕೊಡ್ತಿರೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗ್ತಿದ್ರೆ ವಿಡಿಯೋ ಕೂಡ ಒಂದು ಥಮ್ಸ್ ಅಪ್ ಬಟನ್ ಕಾಣುತ್ತೆ, ಅದನ್ನು ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿ. ಮತ್ತು ಇನ್ನುವರೆಗೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ವಿಡಿಯೋ ಕೆಳಗೆ ಒಂದು ಸಬ್ಸ್ಕ್ರೈಬ್ ಒಂದು ಬಟನ್ ಕಾಣುತ್ತೆ, ಅದ್ರ ಮೇಲೆ ಕೂಡ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಇದೇ ಥರ ನಿಮಗೆ ಫ್ಯೂಚರಲ್ಲಿ ಕೂಡ ಎಲ್ಲ ಯೂಸ್ಫುಲ್ ಇನ್ಫಾರ್ಮೇಷನ್ ಟೈಮ್ ಟು ಟೈಮ್ ಸಿಗ್ತಾ ಇರುತ್ತೆ. ಸೊ ಇವಾಗ ಈ ಒಂದು ಮಾಕ್ ಟೆಸ್ಟ್ನ ನೀವು ಅಟೆಂಡ್ ಮಾಡಿ ಮತ್ತು ಎಲ್ಲ ಕ್ವಶನ್ಸ್ಗೆ ಆನ್ಸರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಂತ ನೀವು ಬಾಟಮಲ್ಲಿ ಬಂದಾಗ ಅಲ್ಲಿ ನಿಮಗೆ ಸಬ್ಮಿಟ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಸೊ ಎಲ್ಲ ಕ್ವಶನ್ಗೆ ಆನ್ಸರ್ನ ಮಾರ್ಕ್ ಮಾಡಿ ಆದ ನಂತರ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಟೋಟಲ್ ಎಷ್ಟು ಸ್ಕೋರ್ ಬಂದಿರುತ್ತೆ ಸೊ ಅದು ನಿಮಗೆ ತೋರಿಸುತ್ತೆ. ಮತ್ತು ಹಾಗೆ ನೀವು ನಿಮ್ಮ ರೆಸ್ಪಾನ್ಸ್ನ ಚೆಕ್ ಮಾಡ್ಕೊಂಡ್ರೆ ನಿಮ್ಮದು ಯಾವುದು ಆನ್ಸರ್ ಕರೆಕ್ಟ್ ಆಗಿದೆ ಮತ್ತು ಯಾವುದು ಆನ್ಸರ್ ರಾಂಗ್ ಆಗಿದೆ ಮತ್ತು ಅದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು ಹಂಗಂತ ನಿಮಗೆ ಅಲ್ಲಿ ಎಲ್ಲ ರಿಸಲ್ಟ್ ತೋರಿಸುತ್ತೆ. ಸೊ ಇದನ್ನು ನೀವು ಅಟೆಂಡ್ ಮಾಡಿದ್ರೆ ನಿಮಗೆ ನೀವು ಇದುವರೆಗೆ ಎಷ್ಟು ಪ್ರಿಪೇರ್ ಆಗಿದ್ದೀರಿ ಮತ್ತು ನಿಮಗೆ ಎಕ್ಸಾಮಲ್ಲಿ ಎಷ್ಟು ಸ್ಕೋರ್ ಬರ್ಬೋದು ಹಂಗಂತ ಒಂದು ಐಡಿಯಾ ಬರುತ್ತೆ. ಸೊ ಇವಾಗ ನೆಕ್ಸ್ಟಾಗಿ ಬಂದ್ಬಿಟ್ಟು ಇದನ್ನು ನೀವು ಯಾವ ಥರ ಅಟೆಂಡ್ ಮಾಡ್ಬೋದು ಅಂತ ಹೇಳಿದರೆ ಸೊ ಈ ವಿಡಿಯೋದು ಫಸ್ಟ್ ಕಮೆಂಟಲ್ಲಿ ನಾನು ಈ ಒಂದು ಮಾಕ್ ಟೆಸ್ಟ್ದು ಲಿಂಕ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಈ ಒಂದು ಟೆಸ್ಟ್ನ ಅಟೆಂಡ್ ಮಾಡ್ಬೋದು. ಇದನ್ನು ನೀವು ಕೂಡ ಅಟೆಂಡ್ ಮಾಡಿ ಮತ್ತು ಹಾಗೆಯೇ ನಿಮ್ಮ ಬೇರೆಲ್ಲ ಫ್ರೆಂಡ್ ಗ್ರೂಪಲ್ಲಿ ಈ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಇದನ್ನು ಪ್ರಾಕ್ಟೀಸ್ ಮಾಡ್ಕೋತಾರೆ. ಸೊ ಇವಾಗ ಹೆದರ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಸೊ ಎಕ್ಸಾಮ್ ತುಂಬ ಈಸಿನೇ ಇರುತ್ತೆ. ಸೊ ಇದಕ್ಕಿಂತ ಮುಂಚೆನೂ KCT ನೀಟ್ ಮತ್ತು ಸೆಕೆಂಡ್ PU ಫೈನಲ್ ಎಕ್ಸಾಮ್ನ ಬರೆದಿದ್ದೀರಿ. ಸೊ ಅಲ್ಲಿ ನಿಮಗೆ ಹೆದರಿಕೆ ಆಗಿಲ್ಲ. ಹಾಗಾಗಿ ಇದಕ್ಕೂ ಕೂಡ ಈ ಒಂದು ಎಕ್ಸಾಮ್ಗೂ ಕೂಡ ಹೆದರ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಸೊ ಇದು ಕೂಡ ಈಸಿಯಾಗಿಯೇ ಇರುತ್ತೆ. ಹಾಗಾಗಿ ನೀವು ಆರಾಮಾಗಿರಿ ಮತ್ತು ಎಲ್ಲವನ್ನು ಇವಾಗ ನೀವು ಮತ್ತೊಮ್ಮೆ ರಿವಿಷನ್ ಮಾಡ್ಕೊಳ್ಳಿ. ಸೊ ಯಾವುದು ನಿಮಗೆ ಇವಾಗ ನೆನಪಿಲ್ಲ ಅದನ್ನು ಮತ್ತೊಮ್ಮೆ ನೆನಪು ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಮತ್ತು ಹಾಗೆಯೇ ಎಲ್ಲಾದರೂ ನಿಮಗೆ ಕನ್ಫ್ಯೂಷನ್ ಇದ್ದರೆ ನೀವು ಗೂಗಲಲ್ಲಿ ಕೂಡ ಸರ್ಚ್ ಮಾಡ್ಬೋದು. ಹಾಗೆಯೇ ಬೇರೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕೇಳಿ ನಾವು ಅದಕ್ಕೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಇವಾಗ ನಮ್ಮ ಕೋರ್ಸ್ನ ಯಾರು ಪರ್ಚೇಸ್ ಮಾಡ್ಕೊಂಡಿದ್ರು ಅವರಿಗೆ ನಾವು PDF ನೋಟ್ಸ್ ಕೂಡ ಕೊಟ್ಟಿದ್ವಿ ಟಾಪಿಕ್ ವೈಸ್. ಮತ್ತು ಹಾಗೆಯೇ ಪ್ರಿವಿಯಸ್ದು ಕ್ವಶನ್ ಪೇಪರ್ ಕೂಡ ಕೊಟ್ಟಿದ್ವಿ, ಮಾಕ್ ಟೆಸ್ಟ್ ಕೂಡ ಕೊಟ್ಟಿದ್ವಿ, ಹಾಗೆಯೇ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಕೂಡ ಕೊಟ್ಟಿದ್ವಿ. ಸೊ ಅದನ್ನು ಯಾರಾದರೂ ರೆಫರ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಒಂದು ಸಲ ನೀವು ಆ ಒಂದು ಫೋಲ್ಡರ್ನ ಓಪನ್ ಮಾಡಿ ನೋಡ್ಕೊಳ್ಳಿ. ಸೊ ಅಲ್ಲಿ ನಿಮಗೆ ಎಲ್ಲ ಇನ್ಫಾರ್ಮೇಷನ್ನ ಕೊಟ್ಟಿರ್ತೀನಿ. ಆದರೆ ನಾನು ಪೇಮೆಂಟ್ ಮಾಡಿದ ನಂತರ ಒಂದು ಮೇಲ್ನ ಕಳಿಸಿದ್ದೇನಲ್ಲ ನಿಮ್ಮ ಮೇಲ್ ಐಡಿಗೆ, ಸೊ ಅದನ್ನು ಮತ್ತೊಮ್ಮೆ ಓಪನ್ ಮಾಡಿ ನೋಡ್ಕೊಳ್ಳಿ. ಸೊ ಅಲ್ಲಿ ನಿಮಗೆ ಎಲ್ಲ ಕಂಟೆಂಟ್ ಸಿಗುತ್ತೆ. ಹಾಗೆಯೇ ಇವಾಗ ಯಾರು ನಮ್ಮ ಕೋರ್ಸ್ನ ಪರ್ಚೇಸ್ ಮಾಡ್ಕೊಂಡಿಲ್ಲ ಮತ್ತು ಫ್ರೀಯಾಗಿ ಇನ್ಫಾರ್ಮೇಷನ್ನ ನೋಡ್ತಿದ್ದಾರೆ ಯೂಟ್ಯೂಬಲ್ಲಿ, ಸೊ ಅವರಿಗೋಸ್ಕರ ಕೂಡ ನಾವು ತುಂಬ ಇನ್ಫಾರ್ಮೇಷನ್ನ ಯೂಟ್ಯೂಬಲ್ಲಿ ಹಾಕಿದ್ವಿ. ಸೊ ಕೆಲವೊಂದು ಮಾಕ್ ಟೆಸ್ಟ್ ಆಗಿರ್ಬೋದು ಮತ್ತು ಕೆಲವೊಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಆಗಿರ್ಬೋದು. ಸೊ ಅದೆಲ್ಲ ಇನ್ಫಾರ್ಮೇಷನ್ ನಿಮಗೆ ನಮ್ಮ ಚಾನಲಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಯಾರಿಗಾದರೂ ಅದು ಬೇಕಂತ ಹೇಳಿದರೆ ನಮ್ಮ ಚಾನಲಲ್ಲಿ ಎಲ್ಲ ವಿಡಿಯೋನ ಚೆಕ್ ಮಾಡ್ಕೊಳ್ಳಿ, ಅಲ್ಲಿ ನಿಮಗೆ ತುಂಬ ಹೆಲ್ಪ್ ಸಿಗುತ್ತೆ. ಸೊ ದ್ಯಾಟ್ಸ್ ಇಟ್ ಫಾರ್ ನೌ. ವಿಶ್ ಯು ವೆರಿ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಏನೂ ಟೆನ್ಷನ್ ತೊಗೋಬೇಡಿ, ಆರಾಮಾಗಿ ಎಕ್ಸಾಮ್ ಬರೀರಿ. Thanks for watching. See you in the next video. Ta-da.